ನಮಸ್ಕಾರ ರೀ ಎಲ್ಲರಿಗೂ. ಸಂಕ್ರಾಂತಿ ಸ್ಪೆಷಲ್ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂತಹ ಮಾದೋಲಿ ರೆಸಿಪಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬರ್ರಿ. ನೋಡಿರಿ, 1 ಬೌಲ್ ಆಗುವಷ್ಟು ಮಾದೋಲಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ತೊಗೊಂಡೇನ್ರಿ. ಈ ಗೋಧಿ ಹಿಟ್ಟನ್ನು ಯಾವ ರೀತಿ ತಯಾರು ಮಾಡ್ತಾರಂದರೆ, 1 kg ಆಗುವಷ್ಟು ಜವಾರಿ ಗೋಧಿ ತೊಗೋತಾರೆ. ಆ ಜವಾರಿ ಗೋಧಿಗೆ 1/2 kg ಆಗುವಷ್ಟು ಕಡಲೆಬೇಳೆನ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಅದನ್ನು ಗಿರ್ನಿ ಹಾಕಿಸ್ತಾರೆ. ಹಾಕ್ಸಿದ ನಂತರ ಹಿಟ್ಟನ್ನು ಜರಿ ಹಿಡ್ಕೊಂಡು ಇಟ್ಕೋಬೇಕ್ರಿ. ಅದ್ರ ಮೇಲ್ಗಡೆ ಬಂದಂತಹ ರವಾನ ಕೇರ್ಕೊಂಡು ಆಮೇಲೆ ಆ ರವೆ ಆಮೇಲೆ ಜಡಿ ಹಿಡಿದಂಥ ಹಿಟ್ಟನ್ನು ಎರಡೂ ಕೂಡಿ ಮಿಕ್ಸ್ ಮಾಡಿದ್ರೆ ಈ ಮಾದೋಲಿ ಹಿಟ್ಟು ರೆಡಿ ಆಕೈತ್ರಿ. ಇದನ್ನು 1 ಬೌಲ್ ತೊಗೊಂಡೇನ್ರಿ. ಆಮೇಲೆ 1 ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡೇನ್ರಿ. ಬೆಲ್ಲನ ಸ್ವಲ್ಪ ಕಡಿಮೆ ತೊಗೊಂಡೇನ್ರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ. ಆಮೇಲೆ ಶೇಂಗಾಕಾಳು ತೊಗೊಂಡೇನ್ರಿ. ಆಮೇಲೆ ಪುಟಾಣಿ ಬೇಳೆ ಒಂದು ಸಣ್ಣ ಬೌಲಲ್ಲಿ ತೊಗೊಂಡೇನ್ರಿ. ಆಮೇಲೆ ರೀ ಒಂದು ಸ್ವಲ್ಪ ಉಪ್ಪು ತೊಗೊಂಡೇನ್ರಿ. ಹಿಟ್ಟಿಗೆ ರೀ ಉಪ್ಪು ಮಿಕ್ಸ್ ಮಾಡೋದ್ರಿಂದ ರುಚಿ ಚೆನ್ನಾಗಿ ಬರ್ತದೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಉಪ್ಪು ತೊಗೊಂಡೇನ್ರಿ. 2 ಲವಂಗ ತೊಗೊಂಡೇನ್ರಿ. 1 ಏಲಕ್ಕಿ ತೊಗೊಂಡೇನ್ರಿ. ಇದಕ್ಕೆ ಕೊಬ್ಬರಿ ತುರಿನೂ ಹಾಕ್ತಾರೆ. ನಾನು ಶೇಂಗಾಕಾಳು ತೊಗೊಂಡಿನಲ್ರಿ, ಅಷ್ಟಾಗುವಷ್ಟು ಕೊಬ್ಬರಿ ತುರಿ ಹಾಕಿದ್ರು ರುಚಿ ಚೆನ್ನಾಗಿ ಬರ್ತದೆ ರೀ. ನಾನು ಕೊಬ್ಬರಿ ತುರಿಯನ್ನು ಇದಕ್ಕೆ ಆ್ಯಡ್ ಮಾಡತ್ತಿಲ್ರಿ. ಬೇಕನ್ನೋರು ಆ್ಯಡ್ ಮಾಡ್ಕೋಬೋದು ರೀ. ನಾನು ಸ್ಕಿಪ್ ಮಾಡಿದ್ದೇನೆ ರೀ. ಬರ್ರಿ ಮಾದೋಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ್ರಿ. ಮೊದಲಿಗೆ 1 ಬೌಲ್ ಆಗುವಷ್ಟು ಮಾದೋಲಿ ಹಿಟ್ಟನ್ನು ತೊಗೊಂಡೇನ್ರಿ. ಈ ಹಿಟ್ಟನ್ನು ಮೊದಲು ಜರಡಿ ಹಿಡ್ಕೊಂಡು ಆಮೇಲೆ ರವಾನು ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡೇನ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕೋದ್ರಿಂದ ರೀ ಇದನ್ನು ಚಪಾತಿ ಮಾಡಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ತೀವಲ್ರಿ, ಆವಾಗ ಚೆನ್ನಾಗಿ ಮಿಕ್ಸನ್ನು ಆಕೈತ್ರಿ. ಆಮ್ಯಾಗ ರುಚಿನೂ ಬರ್ತದೆ ರೀ ಅನ್ನೋ ಕಾರಣಕ್ಕೆ ಉಪ್ಪು ಹಾಕೋಬೇಕ್ರಿ. ಇದಕ್ಕೆ ಜಾಸ್ತಿ ನೀರು ಹಾಕಿ ಮಿದುವಾಗಿ ನಾದಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಗಟ್ಟಿಯಾಗೇ ನಾದಬೇಕ್ರಿ ಈ ಹಿಟ್ಟನ್ನು. ಮಿದುವಾಗಿ ನಾದಿದ್ರೆ ಏನಾಕೈತಂದ್ರೆ ಅದು ಸ್ಮೂತಾಗಿ ಬಂದುಬಿಡ್ತದೆ ರೀ. ಆಮೇಲೆ ಮಾದೋಲಿ ಮಾಡೋಕೆ ಅಷ್ಟೊಂದು ಸರಿಯಾಗಿರೋದಿಲ್ಲ ರೀ. ಈ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊರಿ. ಆಮೇಲೆ ರವೆ ಇರ್ತದಲ್ರಿ, ಅದನ್ನು ನೆನೆಯೋಕೆ ಬಿಡಬೇಡ್ರಿ. ನಾದಿದ ತಕ್ಷಣ ಚಪಾತಿ ಮಾಡ್ಬೇಕ್ರಿ. ಆ ರವೆ ನೆನೆದ್ರೆ ಅದು ಮಾದೋಲಿ ಟೇಸ್ಟ್ ಚೇಂಜ್ ಆಗ್ತದೆ ರೀ. ಅಕಸ್ಮಾತಾಗಿ ಮನೆಯೊಳಗೆ ಏನಾದರೂ ಚಪಾತಿ ಎಕ್ಸ್ಟ್ರಾ ಉಳಿದಿದ್ರೆ ಈ ರೀತಿನೂ ಮಾಡ್ಕೋಬಹುದು ರೀ. ಆ ರೆಸಿಪಿನೂ ಒಂದು ಸಾರಿ ವಿಡಿಯೋ ಮಾಡಿ ಹಾಕ್ತೇನೆ ರೀ. ಇದು ಸಂಕ್ರಮಣದ ದಿವಸನ ನಮ್ಮ ಕಡೆ ಜಾಸ್ತಿ ಸ್ಪೆಷಲಾಗಿ ಮಾಡ್ತಾರೆ ಇದನ್ನು ಮಾದೋಲಿ ಅಂಥೇಳಿ. ನೋಡಿರಿ, 1 ಬೌಲ್ ಆಗುವಷ್ಟು ಹಿಟ್ಟನ್ನು 1 ಉಳ್ಳಿ ಮಾಡಿ ಒಂದು ಚಪಾತಿನ ಮಾಡ್ತಾಯಿದ್ದೀನಿ ರೀ. ನಾನು ಇದಕ್ಕೆ ಸ್ವಲ್ಪ ಮಾದೋಲಿ ಹಿಟ್ಟನ್ನು ಎಕ್ಸ್ಟ್ರಾ ತೊಗೊಂಡೇನ್ರಿ. ನೀವು ಮಾದೋಲಿ ಹಿಟ್ಟನ್ನು 1 ಬೌಲ್ ಅಷ್ಟೇ ತೊಗೊಂಡಿದ್ರೆ ಗೋಧಿ ಹಿಟ್ಟನ್ನು ಹಚ್ಚೆ ಮಾಡ್ಬೋದು ರೀ. ನಾನು ಮಾದೋಲಿ ಹಿಟ್ಟು ಎಕ್ಸ್ಟ್ರಾ ಇದ್ದದ್ದಕ್ಕಾಗಿ ಮಾದೋಲಿ ಹಿಟ್ಟನ್ನು ಹಾಕಿ ಮಾಡಾಕತ್ತೇನೆ ರೀ. ನೋಡಿರಿ, ಇದು ಹಿಟ್ಟನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ರವೆ ಮಿಕ್ಸ್ ಇರ್ತದೆ ರೀ. ಜಾಸ್ತಿ ಹಿಟ್ಟು ಇರೋದಿಲ್ಲ ರೀ, ಜಾಸ್ತಿ ರವಾನೂ ಇರೋದಿಲ್ಲ ರೀ. ಈ ಕಡೆ ರವಾನೂ ಹಾಕ್ಕೊಂಡಿರ್ತೇವಲ್ಲ ರೀ, ಆಮೇಲೆ ಹಿಟ್ಟನ್ನು ಮಿಕ್ಸ್ ಮಾಡಿರ್ತೇವಲ್ಲ ರೀ, ಹೀಗಾಗಿ ರವೆ ಮಿಕ್ಸ್ ಇರ್ತದೆ ರೀ ಹಿಟ್ಟು. ನೋಡಿರಿ, ಇವಾಗ ಅದನ್ನ ಚಪಾತಿ ರೀತಿ ಲಟ್ಟಿಸ್ಕೋಬೇಕು ರೀ. ಸ್ವಲ್ಪ ದಿಪ್ಪನ ಹಾಕದ್ರಿ ಈ ಚಪಾತಿ. ದಿಪ್ಪ ಆದ್ರೂ ಚೆನ್ನಾಗಿ ಬೇಯಿಸಿದ್ರೆ ರುಚಿ ಚೆನ್ನಾಗಿ ಬರ್ತದೆ ರೀ. ತೆಳ್ಳಗೆ ಲಟ್ಸಿದ್ರೆ ಏನಾಕೈತಂದ್ರೆ ಗ್ರೈಂಡರ್ಗೆ ಹಾಕುವಾಗ ಅಥವಾ ಬಹಳ ಹೊತ್ತು ಟೈಮ್ ತೊಗೋತೈತೆ ರೀ. ಹೀಗಾಗಿ ನಮ್ಮ ಸೈಡ್ ಇದನ್ನು ದಿಪ್ಪನ ಮಾಡ್ತಾರೆ ಈ ಚಪಾತಿನ. ನೋಡಿರಿ, ಈ ರೀತಿ ದಪ್ಪನ ಚಪಾತಿನ ಲಟ್ಟಿಸ್ಕೊಂಡೇನ್ರಿ. ಇದನ್ನ ಇವಾಗ ಬೇಯಿಸೋಣ ಬರ್ರಿ. ಇದಕ್ಕೆ ಎಣ್ಣೆದು ಹಚ್ಚೋದು ಬೇಡ್ರಿ, ಸರಿಯಾಗಿ ಬೇಯಿಸ್ಕೊಂಡ್ರೆ ಆಯ್ತು ರೀ. ಈ ಚಪಾತಿನ ಬೇಯಿಸುವಾಗ ರೀ ಉರಿನ ಸಣ್ಣದಾಗಿಡ್ರಿ. ಅಂದ್ರೆ ಮೀಡಿಯಮ್ ಉರಿ ಇದ್ರೆ ಏನಾಗ್ತದೆ ಅಂದ್ರೆ ಚಪಾತಿ ಚೆನ್ನಾಗಿ ಬೇಯ್ತದೆ ರೀ. ನಾವು ಮೊದಲೇ ಈ ಚಪಾತಿನ ದಪ್ಪಾಗಿ ಲಟ್ಸಿರ್ತೇವಲ್ರಿ, ಸರಿಯಾಗಿ ಬೇಯ್ಬೇಕ್ರಿ. ನಾವು ಅಕಸ್ಮಾತಾಗಿ ಏನಾದರೂ ಉರಿನ ಜಾಸ್ತಿ ಇಟ್ಟಿದ್ರೆ ಈ ಚಪಾತಿ ಹೊತ್ತದ್ರಿ, ಒಳಗಡೆ ಎಲ್ಲ ಹಸಿ ಹಿಟ್ಟು ಹಾಗೆ ಉಳಿತದ್ರಿ. ಹೀಗಾಗಿ ಮೀಡಿಯಮ್ ಉರಿಯಲ್ಲಿಟ್ಟು ಈ ಚಪಾತಿನ ಬೇಯಿಸ್ಬೇಕ್ರಿ.
ನೋಡಿರಿ, ಇದು ಸರಿಯಾಗಿ ಒಂದು ಸೈಡ್ ಬೆಂದ ನಂತರ ಇದನ್ನು ಸರಿಯಾಗಿ ಹೊಳಸಾಕೊಂಡ್ರೆ ದಿಪ್ಪ ಇರ್ತದಲ್ರಿ, ಜಾಸ್ತಿ ಭಾರ ಅನಿಸ್ತದ. ನಿಧಾನವಾಗಿ ಇದನ್ನು ಹೊಳಿಸಾಕ್ರಿ. ಒಂದು ಸೈಡ್ ಪೂರ್ತಿ ರೀ ಚಪಾತಿ ಚೆನ್ನಾಗಿ ಬೆಂದದ ನೋಡಿರಿ. ಇನ್ನೊಂದು ಸರಿನೂ ಇದು ಬೇಯಿಸ್ಬೇಕ್ರಿ. ಸುತ್ತು ಕಡೆ ಸ್ವಲ್ಪ ಸ್ವಲ್ಪ ಹಸಿ ಹಿಟ್ಟಿನ ಥರ ಉಳ್ದದ ನೋಡಿರಿ, ಅದನ್ನು ಪೂರ್ತಿಯಾಗಿ ಬೇಯಿಸ್ಬೇಕ್ರಿ. ಅಂದ್ರೆ ಪೂರ್ತಿ ಚಪಾತಿ ಸರಿಯಾಗಿ ಬೆಂದ್ರೆ ರುಚಿನೂ ಚೆನ್ನಾಗಿರ್ತದ್ರಿ. ಈ ರೌಂಡಾಗಿ ಇದು ಐತಲ್ರಿ, ಇನ್ನೊಮ್ಮೆ ಬೇಯಿಸ್ಕೊಂಡ್ರಿ. ಮೀಡಿಯಮ್ ಉರಿಯಲ್ಲಿ ಬೇಯಿಸಿದ್ರೆ ರುಚಿನೂ ಚೆನ್ನಾಗಿ ಬರ್ತದ್ರಿ, ಹಿಟ್ಟನ್ನು ಸರಿಯಾಗಿ ಬೇಯ್ತದ್ರಿ. ನೋಡಿರಿ, ನಾನು ಇನ್ನೊಂದು ಸಾರಿ ಇದನ್ನು ತಿರುವಿ ಹಾಕಿ ಸರಿಯಾಗಿ ಸುತ್ತು ಕಡೆನೂ ಇದು ಬೇಯೋ ಥರ ಮಾಡಾಕತ್ತೇನೆ ರೀ. ನೀವು ಕೂಡ ಸರಿಯಾಗಿ ಬೇಯಿಸ್ರಿ. ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿ ಬರ್ತದ್ರಿ. ಆಮೇಲೆ ಹೊಟ್ಟೆ ಕೆಡೋದಿಲ್ಲ ರೀ. ಸಣ್ಣ ಸಣ್ಣ ಮಕ್ಳು ಇರ್ತಾರೆ, ಹಸಿ ಹಿಟ್ಟು ಏನಾದರೂ ಉಳಿತಂದ್ರೆ ನಾವು ಹಾಗೆ ಮಾಡ್ತೀವಿ ಅಂದ್ರೆ ಮಕ್ಕಳ ಹೊಟ್ಟೆಗೂ ಸರಿ ಆಗೋಲ್ರಿ ಇದು. ಆಮೇಲೆ ಒಂದು ವಾರನೂ ಇದು ತಡೆಯೋದಿಲ್ಲ ರೀ, ಇದು ಬೂಸ್ರು ಬರ್ತದೆ. ಚೆನ್ನಾಗಿ ಚಪಾತಿನ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಬರ್ತದ್ರಿ ಈ ಚಪಾತಿ. ಈ ಚಪಾತಿನ ಸರಿಯಾಗಿ ಬೇಯಿಸ್ರಿ. ನೋಡಿರಿ, ಇದು ಬೆಂದದ್ರಿ. ನೋಡಿರಿ, ಸುತ್ತು ಕಡೆ ಪೂರ್ತಿ ಚೆನ್ನಾಗಿ ಬೆಂದದ. ಇವಾಗ ಇದು ಬಿಸಿ ಇರ್ತಾನೆ ಇದನ್ನು ಸರಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರಿ. ಆರ್ತಂದ್ರೆ ಇದು ಬಿರುಸಾಕೈತ್ರಿ ಚಪಾತಿ. ಜಾಸ್ತಿ ಹೊತ್ತು ಮೀಡಿಯಮ್ ಉರಿಲಿ ಬೇಯಿಸಿರ್ತಾವಲ್ರಿ, ಹೀಗಾಗಿ ಬಿರುಸಾಗಿರ್ತೈತ್ರಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊರಿ. ಗ್ರೈಂಡ್ರಿಗೆ ಹಾಕೋಕೆ ಈಸಿ ಆಗ್ತದ್ರಿ. ಮೊದಲೆಲ್ಲ ರೀ ನಮ್ಮ ಸೈಡ ನಮ್ಮ ಅವ್ವಾರದು ಅಮ್ಮಗಳದು ಒಳಕಲ್ಲ ಅಂತಿರ್ತಿದ್ವು ರೀ. ಒಳಕಲ್ಲ ಹಾಕಿ ಈ ಗೋಧಿ ಚಪಾತಿನ ಕುಟ್ತಿದ್ರಿ. ಇವಾಗೆಲ್ಲ ಮಿಕ್ಸರ್ದು ಬಂದವಲ್ರಿ, ಎಲ್ಲರೂ ಮಿಕ್ಸಿಗೆ ಹಾಕ್ತಾರೆ. ಆಮೇಲೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಗಿರ್ನಿಗೂ ಕೊಡ್ತಾರೆ. ಅವ್ರು ಕೂಡ ನಮ್ಮ ಕಡೆ ಸೈಡ ಇದನ್ನು ಗಿರ್ನಿಗೆ ಹಾಕಿ ಕೊಡ್ತಾರೆ. ಆಮ್ಯಾಗ ಇದಕ್ಕೆ ಬೆಲ್ಲ ಅದು ನಾವು ಕುಡಿಸ್ಕೋತೀವಿ ರೀ. ನೋಡಿರಿ, ಸಣ್ಣ ಸಣ್ಣದಾಗಿ ಗ್ರೈಂಡ್ರಿಗೆ ಹಾಕೋಕೆ ಈಸಿ ಆಗೋ ಹಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ್ರಿ. ಬಿಸಿ ಇದ್ದಾಗಾದ್ರೆ ಈ ರೀತಿ ಕೈಲೇ ತಿಕ್ಕಿದ್ರೆ ಜಲ್ದಿ ಸಣ್ಣ ಆಕೈತ್ರಿ ಅದು. ನೋಡಿರಿ, ಆದಷ್ಟು ಸಣ್ಣದಾಗಿನ ಇದನ್ನು ಕಟ್ ಮಾಡ್ಕೊರಿ. ಸಣ್ಣದಾಗಿದ್ರೆ ಗ್ರೈಂಡ್ರಿಗೆ ಹಾಕಿದಾಗ ಸರಿಯಾಗಿ ಸಣ್ಣ ಆಕೈತ್ರಿ. ನೋಡಿರಿ, ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ರೀ. ಇವಾಗ ಶೇಂಗಾಕಾಳು ತೊಗೊಂಡಿದ್ದವಲ್ರಿ, ಅವನ್ನ ಹುರಿದ ಬ್ಯಾಳಿ ಮಾಡಿ ಇಟ್ಕೊಂಡು ಬರ್ರಿ. ಶೇಂಗಾಕಾಳು ಗೋಡಂಬಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋರಿ. ನಾನು ಸ್ವಲ್ಪ ಕಡಿಮೆನೇ ಹಾಕತ್ತೇನೆ ರೀ. ಇವು ಹುರಿದ ನಂತರ ಇವನ್ನ ಬ್ಯಾಳಿ ಮಾಡಿರಿ. ಇದ್ರ ಮೇಲಿನ ಇದಿರ್ತದಲ್ರಿ, ಅದನ್ನ ಸರಿಯಾಗಿ ಸ್ವಚ್ಛ ಮಾಡಿಕೊಂಡು ಆ ಬ್ಯಾಳಿನ ಮಾದುಲಿಗೆ ಮಿಕ್ಸ್ ಮಾಡ್ಬೇಕ್ರಿ ಎಂಡಿಗೆ. ನಾನು ಶೇಂಗಾಕಾಳು ಚಟ್ನಿಗೂ ಅಕ್ಕವ ಅದಕ್ಕೂ ಅಕ್ಕವಂತ ಎರಡು ಕೂಡ ಒಮ್ಮೆ ಹುರಿಯಾಕತ್ತೇನೆ ನೋಡಿರಿ. ಸರಿಯಾಗಿ ಇದನ್ನ ಹುರಿಬೇಕ್ರಿ. ಮೀಡಿಯಮ್ ಉರಿಯಲ್ಲಿಟ್ಟು ಚೆನ್ನಾಗಿ ಹುರಿಯಿರಿ. ಜಾಸ್ತಿ ಉರಿ ಇಟ್ಟರೆ ಏನಾಗ್ತದೆ ಅಂದ್ರೆ ಶೇಂಗಾಕಾಳು ಮೇಲ್ಗಡೆ ಹುರಿದಂಗೆ ಇರ್ತದೆ ರೀ, ಅದ್ರ ಒಳಗಡೆ
ಹುರಿದ್ರಲ್ರಿ, ಅದಕ್ಕಾಗಿ ಸರಿಯಾಗಿ ಹುರಿರಿ. ಇವಾಗ ಸಣ್ಣದಾಗಿ ರೊಟ್ಟಿ ಮುರಿದು ಇಟ್ಕೊಂಡಿದ್ವಲ್ರಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರ್ರಿ. ಒಂದು ಬೌಲ್ ಆಗುವಷ್ಟು ಹಿಟ್ಟಿಗೆ ನೋಡಿರಿ ಇಷ್ಟು ರೊಟ್ಟಿ ಇದಾಗಿದ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬರೋಣ್ರಿ. ನೋಡಿರಿ, ಮಿಕ್ಸಿ ಜಾರಿಗೆ ಹಾಕಿದ ನಂತರ ಈ ರೀತಿ ಬರ್ತದ್ರಿ ಇದು. ಅಕಸ್ಮಾತಾಗಿ ಮನೇಲಿ ಎಕ್ಸ್ಟ್ರಾ ಏನಾದರೂ ಚಪಾತಿ ಉಳಿದ್ರೆ ಈ ರೀತಿ ಮಾಡ್ಬೋದ್ರಿ. ನೋಡಿರಿ, ಮಾದೋಲಿ ಹಿಟ್ಟನ್ನು ಚಪಾತಿ ಮಾಡಿ ಆ ಚಪಾತಿನ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿದ ನಂತರ ಈ ರೀತಿ ಬರ್ತದ್ರಿ. ಈಗ ರೀ ಇದ ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ವಲ್ರಿ, ಅದನ್ನು ಹಾಕ್ಕೊಂಡ್ರಿ. ಅಂದ್ರೆ ಸಣ್ಣದಾಗಿ ಪುಡಿ ಆಗ್ಬೇಕ್ರಿ. ಅದ ಪುಡಿ ಆತಂದ್ರೆ ಮಾದೋಲಿ ಅದು ಎರಡು ಕೂಡ ಚೆನ್ನಾಗಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾವ್ರಿ. ಹೀಗಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನೋಡ್ರಿ ಬೆಲ್ಲ ಆಮೇಲೆ ಮಾದೋಲಿ ಹಿಟ್ಟು ಕೂಡ ಸೇಮ್ ಆಗಿದೆ ನೋಡ್ರಿ. ಇವಾಗ ಇದಕ್ಕೆ ಬೆಲ್ಲವನ್ನು ಮಿಕ್ಸ್ ಮಾಡೋಣ್ರಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ, ಅಂದ್ರೆ ವಿಡಿಯೋ ಬಗ್ಗೆ ಸರಿಯಾಗಿ ಗೊತ್ತಾಗ್ತದ್ರಿ. ಇವಾಗ ಮಾದೋಲಿಗೆ ಈ ಬೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಈಗ ಮಾದೋಲಿಗೆ ಬೆಲ್ಲ ಸರಿಯಾಗಿ ಮಿಕ್ಸ್ ಹಾಕಿದ್ರಿ. ಇವಾಗ ಇದಕ್ಕೆ ಗೋಡಂಬಿನ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಗೋಡಂಬಿ, ಶೇಂಗಾಕಾಳ, ಪುಟಾಣಿ ಹಾಕೋದ್ರಿಂದ ರೀ ಮಾದೋಲಿ ತಿನ್ನುವಾಗ ಅವು ಮಧ್ಯ ಬಾಯಿ ಸಿಗ್ತಾ ಇದ್ರೆ ರುಚಿನೂ ಚೆನ್ನಾಗಿರ್ತದ್ರಿ. ಅದಕ್ಕಾಗಿ ನಮ್ಮ ಸೈಡ ಗೋಡಂಬಿ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡಿ ಬೇಕಾದ್ರೆ ಶೇಂಗಾಕಾಳ, ಪುಟಾಣಿ ಮಾತ್ರ ಹಾಕೋಬೋದ್ರಿ. ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ತಾರೆ. ನಿಮ್ಗೆ ಅವಾಗಲೇ ಏನಲ್ರಿ, ನಾನು ಕೊಬ್ಬರಿ ತುರಿನೂ ಆ್ಯಡ್ ಮಾಡೋದಾದ್ರೆ ಮಾಡಿರಿ. ಇದಕ್ಕೆ ಇವಾಗ ಪುಟಾಣಿ ಬೇಳೆಯನ್ನು ಹಾಕ್ತಾ ಇದ್ದಾನೆ ರೀ. ಆಮೇಲೆ ಶೇಂಗಾ ಕಾಳನ್ನು ಸರಿಯಾಗಿ ಹುರ್ಕೊಂಡು ಬೇಳೆ ಮಾಡಿ ಇದ್ರೊಳಗೆ ಹಾಕತ್ತೀನಿ ನೋಡ್ರಿ. 2 ಲವಂಗ, 1 ಏಲಕ್ಕಿ ತೊಗೊಂಡಿನಲ್ರಿ, ಅದನ್ನು ಸಣ್ಣದಾಗಿ ಪುಡಿ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕತ್ತೇನೆ ರೀ. ಇದನ್ನು ಸರಿಯಾಗಿ ಕುಡಿಸ್ಕೊಳ್ಳೋಣ್ರಿ, ಒಂದಕ್ಕೊಂದು ಸರಿಯಾಗಿ ಕುಡ್ಕೊಳ್ಳೋ ಹಾಗೆ. ಸರಿಯಾಗಿ ಕೂಡಿಸ್ಬೇಕ್ರಿ ಇದನ್ನು. ಬೆಲ್ಲ, ಆಮೇಲೆ ಮಾದೋಲ್ರಿ, ಶೇಂಗಾ ಕಾಳು, ಆಮೇಲೆ ಪುಟಾಣಿ ಬ್ಯಾಳೆ, ಆಮೇಲೆ ಏಲಕ್ಕಿ, ಲವಂಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ರೀ ಈ ಮಾದೋಲಿ ರೆಡಿ ಆಯ್ತು ರೀ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿದ್ರು ಚೆನ್ನಾಗಿರ್ತದೆ ರೀ. ಆದರೆ ಕೊಬ್ಬರಿ ತುರಿ ಹಾಕಿದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋದಿಲ್ಲ ರೀ. ಹೀಗಾಗಿ ನಾನು ಕೊಬ್ಬರಿ ತುರಿನ ಹಾಕತ್ತಿಲ್ಲ ರೀ, ಸ್ಕಿಪ್ ಮಾಡಿದ್ದೀನಿ. ನೀವು ಯಾರಾದರೂ ಹಾಕೋರಿದ್ರೆ ಹಾಕ್ಬೋದು ರೀ. ನೋಡಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನೀವು ಏನಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಮತ್ತು ನೀವು ಯಾರಾದರೂ ಉತ್ತರ ಕರ್ನಾಟಕದವರಾದ್ರೆ ನೀವು ಮಾದೋಲಿ ಮಾಡಿದ್ರೆ ನಿಮ್ಮ ಸೈಡೆಲ್ಲ ಹೆಂಗೆ ಮಾಡಿದ್ರಿ ಅನ್ನೋದನ್ನು ತಿಳಿಸ್ರಿ. ಮತ್ತು ಯಾರಾದರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಲೈಕ್ ಮಾಡೋದನ್ನು ಮರಿಬೇಡ್ರಿ. ಈ ಮಾದೋಲಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ರಿ, ಅಂದ್ರೆ ನಿಮ್ಗೆ ಈ ಮಾದೋಲಿ ವಿಡಿಯೋದ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗ್ತದೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇಷ್ಟೊತ್ತವರೆಗೂ ಸ್ಕಿಪ್ ಮಾಡದೆ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ರೀ.